ಅಲ್ಲ ಇವತ್ತು ಲಕ್ಷ್ಮಿ ಶಾಲಿ ಕಳಿಸ್ಬೇಕಂತ ಹೇಳಿದ್ರೆ ಮಹಾರಾಣಿಗೆ ನೆನಪು ಹಾರಿದಾರ ಏನ ಎಲ್ಲ ಕೆಲಸ ಲಕ್ಷ್ಮಿ ಮಾಡಿದಾಗ ಬಿದ್ಕೊಂಡಿರ್ತಾಳ ಕಾಲು ಹಚ್ಕೊಂಡು ಹಂಗ ಅನ್ಕೊಂಡ್ ಮಕ್ಕೊಂಡ ಹೆಂಗ ಐಕಿ ಮಾಡ್ತೇನೆ ತಡೀಕೇನ ರೇಣವ್ವ ರೇಣವ್ವ ಏ ಯಾರದ ಕೋಳಿ ಕೂಗಿಲ್ಲ ಏನಿಲ್ಲ ಎಬ್ಸಕ್ ಬಂದ್ಬಿಟ್ರ ಓ ಕೋಳಿ ಬೇರೆ ಕೂಗಕ್ಕ ನಿನಗ ಕೂಗುತ್ತ ಕೂಗುತ್ತ ಇದೇನಪ್ಪ ಇದು ಕೋಳಿ ಹೆಂಗ್ ಕೂಗ್ತೈತಲ್ಲ ಅಲ್ಲ ದಿನ ಕೂಗದ ಬೇರೆ ಇವತ್ತು ನೋಡ್ರಿ ಹೆಂಗ್ ಕೂಗ್ತೈತಲ್ಲ ಅದು ಮರ್ತ ಬಿಟ್ಟಿದ್ದೆ ಯಾಕ ರೇಣವ್ವ ನಿನ್ನೆ ರಾತ್ರಿ ಏನಂತ ಹೇಳಿ ಹೂ ಅಂದಿದ್ದಿ ಆಗ್ಲೇ ಮರ್ತು ಬಿಟ್ಟೇನ ತಗೊಂಡೋಗಿ ದಬ್ರೆ ಹತ್ತಿಕ್ಕಿ ಫ್ರೈ ಮಾಡ್ಲನ್ ಮತ್ತೆ ಬೇಡ 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 ನಾನು ಮರ್ತು ಬಿಟ್ಟಿದ್ದೆ ಆಯ್ತು ರೂಢ ಇದ್ದಿಲ್ಲಲ್ಲ ಇಷ್ಟು ದಿವಸ ಇದ್ಮೇಲೆ ರೂಢ ಮಾಡ್ಕೋತೀನಿ ಆಯ್ತು ಆಯ್ತು ಅಲ್ಲ ಬರೀ ಆತಾತಂದ್ರೆ ಹಿಂಗ ಕೆಲಸ ಯಾರು ಮಾಡ್ಬೇಕ ಹೋಗ ಎಲ್ಲ ಕೆಲಸ ಮಾಡ ಲಕ್ಷ್ಮಿಗೆ ಏನಾರ ಹಚ್ಚಿದೆ ನೋಡ ಮತ್ತೆ ಹಾಳಾದವುಗಳು ನಮ್ದಿನಿಂತ ಮಕ್ಕಳಕ್ಕೆ ಬಿಡಲು ಬೆನ್ನ ಹತ್ತದ ಬೇತಾಳದ ಗತಿ ಅಂತ ಕೇಳಿದ್ದೆ ಅದು ಇಲ್ಲಿ ಇವತ್ತು ನಾನೇ ನೋಡಾಕತ್ತೀನಿ ಶಿವನೇ ಪರಮಾತ್ಮ ಕಪ್ಪಡಪ್ಪ ಇದೇನಪ್ಪ ಇದು ಮನೆ ಇಷ್ಟು ಶಾಂತವಾಗೈತಿ ಅಲ್ಲ ರಾತ್ರಿನೂ ನಾನು ಏನೋ ಚೀರಾಡಿಲ್ಲ ಸುಡುಗಾಡು ಏನೋ ಶಬ್ದ ಕೇಳಿಸಿಲ್ಲ ಆರಾಮ್ ಮಕ್ಕೊಂಡಿನಪ್ಪ ಯಪ್ಪ ಏನಿದು ಅಲ್ಲ ಇಷ್ಟೊತ್ತಿಗೆ ಅಲ್ಲೇ ಕಡ್ರ ಹೊಡ್ರು ಶುರುವಾಗಿರ್ತಿತ್ತಲ್ಲ ಎಲ್ಲಗಳಿಕಿ ಇದೇನಪ್ಪ ಇದು ಸೂರ್ಯ ಇವತ್ತು ಯಾದಕ್ಕೆ ಹುಟ್ಟೇನೋ ಯಾದಕ್ಕೆ ಮುಳುಗಾಕತ್ತಾನ ನೋಡ್ಬೇಕಾತಪ್ಪ ಅಲ್ಲ ಏನು ನನಗ ಏನಾರ ಕಣಗಿನ ಬೇರೆ ಬೇರೆ ಕಾಣಕತ್ತವ ಹಿಂಗ ಇದೇನು ಜಗತ್ತನ್ನೇ ಅತೀ ದೊಡ್ಡದು ಅದ್ಭುತ ವಿಸ್ಮಯ ಯಪ್ಪ 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 ನನ್ನ ಹೆಂಡತಿ ಮೈ ಬಗ್ಗೆ ಕಸ ಹೊಡೆಯಕತ್ತಾಳ ಅದು ನನ್ನ ಮಗಳಿಗೆ ಹಚ್ಚಿಲ್ಲ ಯೋ ದೇವ್ರೆ ಏನು ಕೂಸಿಗೆ ಬಿಡ್ಲಾರ್ದಂಗೆ ಹಠ ಮಾಡಿಸ್ತಿದ್ಲು ಇವತ್ತು ತನ ಬಗ್ಗೆ ಕಸ ಹೊಡೆಯಕತ್ತಾಳಲ್ಲ ಏನ ಪವಾಡ ಆಗೈತಪ್ಪ ರೇಣಿ ಏನ್ರಿ ಅಲ್ಲ ಏನು ಇವತ್ತು ವಿಶೇಷ ನೀನು ಕಸ ಹೊಡೆಯಕತ್ತಿ ಯಾಕೆ ಹೊಡಿಬಾರ್ದನ ಅಲ್ರಿ ನನ್ನ ಮನೆ ನನ್ನ ಮಾಯಿ ಬಾಳೆ ನಾ ಮಾಡಕ ಯೋ ದೇವ್ರೆ ಹೌದಾ ಸರಿ ಸರಿ ಚಾ ಲಕ್ಷ್ಮಿಗೆ ಹತ್ಬಿಡು ಲಕ್ಷ್ಮಿ ಚಾ ಮಾಡ್ಕೊಡ್ತಾಳ ಮಕ್ಕ ತಗೋತೀನಿ ಲಕ್ಷ್ಮಿ ನಮ್ಮ ಮಕ್ಕೊಂಡು ಎಬ್ಸಕ್ಕೆ ಹೋಗ್ಬೇಡ್ರಿ ಆಮೇಲೆ ನಾಳೆ ಎಬ್ಬಿಸ್ತೀನಿ ಹಾಲನ್ನು ಹಿಂದಿಲ್ಲ ನಾ ಹೋಗಿ ಒಟ್ಟು ದಂದಕ್ಕೆ ಅಂದ ಕಸ ಪಸ ಹೊಡೆದು ಶಗಣಿ ಒಳಗೆ ಹಾಲು ಹಿಂಡ್ಕೊಂಬಂದು ಚಾ ಮಾಡ್ತೀನಿ ತಡ್ರಿ ನೀವು ಒಟ್ಟೊತ್ತಿಗೆ ಬೇಕಾದ್ರೆ ಜಾಕ ಮಾಡಿ ಬರ್ರಿ ಇದೇನೋ ಮರ ಇದು ಕನಸ ಏನು ನನ್ಸ ರೇಣಿ ನೀನು ನೀ 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 ಕುಳ್ಳ ಹಚ್ಚಕತ್ತೀಯ ನಾನು ಹಚ್ಚಾಕತ್ತೀನಿ ಯಾಕೆ ಏನಾತೀಗ ಇಲ್ಲ ಇಲ್ಲ ಏನಾಗಿಲ್ಲ ಅಲ್ಲ ನೀವು ನಾ ಕೆಲಸ ಮಾಡಕತ್ತೀನಿ ಇಲ್ಲ ಅಂತ ನೋಡಕ್ ಬಂದ್ರೇನ ಹಂಗೇನಿಲ್ಲ ಹಿತ್ಲಕ್ಕೆ ಹಾಲು ತಿಕ್ಕಂತ ಬಂದೆ ನೀ ಕುಳ್ಳ ಹಚ್ಚಕತ್ತಿದ್ ನೋಡಿ ಗಾಬರಿ ತಡ್ಕ ಮಾತಾಡ್ಸೋಣಂತ ಬಂದೆ ಆತಾಯ್ತು ಹಚ್ಚ ಅಪ್ಪ ಅವನ ಕಸ ಹೊಡೆದು ಕಲ್ಲು ಹೊರಿಸಿ ಅಂಗಾಗಸ ಹೊಡೆದು ರಂಗೋಲಿ ಹಾಕಿ ಶಗಣಿ ಅಷ್ಟು ಬಳದು ಶಗಣಿ ಪುಟ್ಟಿ ಹೊತ್ಕೊಂಡು ಬಂದು ಇವಿಷ್ಟು ಕುಳ್ಳು ಹಚ್ಚಷ್ಟೊತ್ತಿಗೆ ಮೈ ಕೈ ಬೇನಿ ನಡ ಬೇನಿ ಸಾಕತ್ತಯ್ಯವ್ವ ಇನ್ನು ಹಾಲು ಬೇರೆ ಹಿಂಡ್ಬೇಕು ಮತ್ತು ಚಹಾ ಮಾಡ್ಬೇಕು ಮತ್ತು ಅಡುಗೆ ಮಾಡ್ಬೇಕು ಮಾಡು ಆಕೆ ಪಾಪ ಸಣ್ಣ ಹುಡುಗಿ ಅನ್ಲಾರ್ದಂಗ ಇಷ್ಟೆಲ್ಲ ಕೆಲಸ ಮಾಡಿಸ್ಕೊಂತಿದ್ದಲ್ಲ ಇವಾಗ ನೀ ಮಾಡಕತ್ತಿಯಲ್ಲ ಇಷ್ಟು ನೋವು ಗೊತ್ತಾಗತ್ತೈತಾನ ಮುಗಿಕೆ ಹಾಕ್ಕೊಂಡು ತಿರುಗಿ ಕೆಲಸ ಮಾಡಕ್ಕದ ನಿನಗ ಬೇನಕೋ ಆ ಹುಡುಗಿ ಇಷ್ಟ ಆಗಿರಂಗಿಲ್ಲ ಅಯ್ಯೋ ದೇವ್ರಿ ಇವತ್ತು ಜಲ್ದಿ ಎಚ್ಚರನೇ ಆಗಿಲ್ಲ ಯಾರು ಎಬ್ಸಿನೂ ಇಲ್ಲ ಅಯ್ಯೋ ಎಲ್ಲ ಕಸ ಹೊಡೆದು ಕಲ್ಲೊರೆಸಿ ಎಲ್ಲ ಸಗಣಿ ಇದನ್ನ ಬಳದು ಕುಳ್ಳು ಹಚ್ಚಳ ಚಿಗವ ಬೀಗ ಹಾಲು ಹಿಂಡಕತ್ತ ಯವ್ವ ಇವತ್ತೇ ನನ್ನ ಮೈಯೊಳಗೆ ಬಡದ ಬಿಡ್ತಾಳ ಯಪ್ಪ ಹೆಂಗ್ ಮಾಡ್ಲಪ್ಪ ದೇವ್ರೆ ಚಿಗವ ನಾ ಹೇಳ್ತೇನೆ ತಾಯಿಲೆ ಎಬ್ಬಿಸ್ಬೇಕಿತ್ತಿಲ್ಲ ಚಿಗವ ನನ್ನ ಯಾಕೆ ಎಬ್ಸಿಲ್ಲ ಏನು ಎದ್ದೆ ಈಗ ಎದ್ದೆ ನೀ ಏನು ಹಾಲಿಂದ ಬೇಡ ನೀ ಏನು ಕೆಲಸ ಮಾಡ್ಬೇಡ ಬೇಡ ಬೇಡ ಏನು ಬೇಡ ಹೋಗು ತಮ್ಮನ್ನ ತಂಗಿನ ಕರ್ಕೊಂಡು ಜಕ ಮಾಡು ಅವ್ರನ್ನ ಮಾಡಿಸಿ ನೀನು ಮಾಡು ಶಾಲೆಗೆ ಹೋಗಿ ಅಂತ ಸಜ್ಜಾಗಿ ಹೋಗು ರೆಡಿಯಾಗಿ ಹೋಗು ಜಾಸ್ತಿ ಕೊಂಡಾಡ್ಬೇಡ ಹೋಗು ನಾನು ಶಾಲೆಗೆ ಹೋಗ್ತೀನಿ ಅಪ್ಪ ಅಪ್ಪ ರೇಣಿ ರೇಣಿ ಏನು ಹೇಳ್ರಿ ಹಾಲು ಕಾಯಕತ್ತೀನಿ ಆಯ್ತು ಚಾ ಮಾಡ್ಕೊಡ್ತೀನಿ ಬರ್ರಿ ಅಲ್ಲ ನೀನ ಇವತ್ತು ನನ್ನ ನೇಂತಿ ರೇಣವನ ಹೌದು ಮತ್ತೇನು ಬೇರೆ ಯಾವಕ್ಕೆ ಬರ್ತಾವನ ನಾನೇ ಅಲ್ಲ ಲಕ್ಷ್ಮಿನ ಸಾಲಿ ಕಳಿಸ್ತೀನಿ ಅಂತ ಇಲ್ಲ ಅಕ್ಕಿ ಕುಣಾಡ್ಕೊಂತ ಬಂದು ಅಂದ್ಲ ಅಕ್ಕ ತಮ್ಮನ್ನ ತಂಗಿ ಕರ್ಕೊಂಡು ಜಾಕ ಮಾಡಿ ರೆಡಿ ಆಕತ್ತ ಹೌದಾ ಲಕ್ಷ್ಮಿನ ಸಾಲಿ ಕಳಿಸ್ತಂದೆ ನಾನೇ ಹೇಳೇನಿ ನನಗೆ ಗೊತ್ತು ನಿನ್ನ ಮನಸ್ಸು ಒಳ್ಳೇದು ಸುಮ್ಮನೆ ಹಂಗೆ ಒಂದು ಸ್ವಲ್ಪ ಸಿಟ್ ಮಾಡ್ತೀವಿ ಅಷ್ಟೇ ನೋಡು ಈಗ ಸಾಲಿ ಕಳ್ಸಕತ್ತಿದ್ದಿ ನೀವು ನಂಗೆ ಎಷ್ಟು ಖುಷಿ ಆಗ್ತದೆ ಗೊತ್ತೇನೆ ನಿನ್ನ ಮ್ಯಾಗ ಎಷ್ಟು ಪ್ರೀತಿ ಬರಾಗ್ತದೆ ಗೊತ್ತೇನೆ ಚಲೋ ಆಯ್ತು ಆದರೂ ಒಂದು ಏನಂದ್ರೆ ಇದ್ದಕ್ಕಿದ್ದಂಗೆ ಒಂದೇ ಸಲಕ್ಕೆ ಈ ಬದಲಾವಣೆ ಏನಂತ ಕೇಳ್ಬೋದಾ ಏನಾರ ಇರಲಿ ಬದಲಾವಣೆ ತೊಗೊಂಡು ನೀವೇನು ಬೆಂಕಿ ಹಚ್ತೀರಿ ಈಗ ಆಕಿನ ಸಾಲಿ ಕಳ್ಸಕತ್ತೀನಿಲ್ಲ ಅಷ್ಟೇ ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ್ರಿ ಮೊದಲೇ ತಲೆ ಕೆಟ್ಟು ಗೊಬ್ಬರ ಆಗೈತಿ ಸುಮ್ಮನೆ ರೀ ಹೌದು ನಾನು ಮುಂಚೆನೆ ಇದಾಗಿಂದ ನೋಡಾಕತ್ತೀನಿ ಮಕ್ಕ ಯಾಕೆ ಒಂದು ನಮ್ಮನಿ ಅಲ್ಲಲ್ಲ ಹೇಳ್ಗಡಿಗೆ ಅಲ್ಲಲ್ಲ
ನಮ್ನಿ ಬಾಡಿದ ಹೂವು ಹಂಗಾಗೈತಲ್ಲ ಅದಕ್ಕೆ ಯಾರಿಗೆ ಹೇಳಿ ನನ್ನ ಮನೆ ಬರ ಅತ್ತ ಹುಲಿ ಇತ್ತ ನರಿ ಅಂದಂಗೆ ಆಗೈತೆ ನನ್ನ ಮನೆ ಬರ ಏನು ಮಾಡೋಕ್ಕಿಲ್ಲ ಹೇಳೋಕ್ಕೂ ಇಲ್ಲ ನುಂಗಕ್ಕೂ ಇಲ್ಲ ದೌಗಳು ನನಗೆ ಬೆನ್ ಹತ್ತವ ಅಂತ ಹೇಳಿದ್ರೆ ಈತ ನಂಬಲ್ಲ ಯಾರು ನಂಬುದೂ ಇಲ್ಲ ಇನ್ನೇನು ಮಾಡಲಿ ಏನೂ ಇಲ್ಲ ನಾನು ಎಲ್ಲಿ ಬಿಡು ಯಾಕೆ ಕಲ್ತ ಕಲಿವಲ್ಲಕ್ಕ ನಾಳೆ ಇಡೀ ವರದಕ್ಷಿಣೆ ಕೂಡ ತಪ್ತೈತಿ ಕಲ್ತ ಅಂದ್ರೆ ಯಾರು ಮಾಡ್ಕೊಂಡು ಹೋಗ್ತಾರ ಅಂತ ಕಲ್ಸಕತ್ತೀನಿ ಅಷ್ಟೇ ಆಯ್ತು ದೇವ್ರಿ ಆಯ್ತು ಚಲೋ ಆಯ್ತು ಬಿಡು ಕರೆ ನೀವು ವಿಚಾರ ಮಾಡಿದ್ದು ಭಾಳ ಉತ್ತಮ ಭಾಳ ಉತ್ತಮ ಅಪ್ಪ ಅಪ್ಪ ಹಾಂ ಮಗಳ ಬಂದೆ ಏನೋ ಮಗಳ ಏನು ಬೇಕಿತ್ತು ಅಪ್ಪ ತಮಗೆ ತಂಗಿಗೆ ಇಬ್ಬರಿಗೆ ಸ್ಕೂಲ್ ಬ್ಯಾಗ್ ಐತಿ ಮತ್ತು ನಂಗಿಲ್ಲಲ್ಲಪ್ಪ ತರ್ತೀರಿ ಮಗಳ ಬಂತೇಳಿ ಅಕ್ಕ ಇವತ್ತಿಂದ ನೀನು ಬರ್ತೀವಿ ಶಾಲೆಗೆ ನಾನು ಬರ್ತೀನಿ ಇವತ್ತಿಂದ ಶಾಲೆಗೆ ಚಿಗವ್ವ ಹೋಗಂತ ಹೇಳಲ್ಲ ಮಗಳ ಅಯ್ಯ ಅಪ್ಪ 3 ಬ್ಯಾಗ್ ಹ್ಞೂ ಅದು ಏನಂದ್ರೆ ಅವತ್ತು ನಿನ್ನ ಸಾಲಿ ಕಳಿಸ್ಬೇಕಂತ 3 ಬ್ಯಾಗ್ ತಂದಿದ್ದೆ ನಾನು ನಿಮ್ಮ ಚಿಗೋನ ಆಟ ಮಾಡಿ ಬ್ಯಾಡ್ ಅಂದಿದ್ಲಲ್ಲ ಒಂದು ಹಂಗೆ ಹಿಂದಕ್ಕಿತ್ತು ಇವತ್ತು ನೋಡಿ ಅದು ಉಪಯೋಗ ಬಂತು ತಗೋ 3 ಮಂದಿ ಬ್ಯಾಗ್ ತಗೋರಿ ಮಗಳ ಚಲೋ ಹೊತ್ನಿಗೆ ಓದವಾ ಚಲೋ ಓದಿ ದೊಡ್ಡ ಆಫೀಸರ್ ಆಗ ನಿಮ್ಮ ಅವನ ಕನಸು ನನ್ಸಾಬೇಕು ನಿಮ್ಮ ಅವ್ವ ನೀನು ಓದಿಸ್ಬೇಕಂತ ಭಾಳ ಇದು ಮಾಡಿದ್ಲು ಹಾಂ ನಿಮ್ಮ ಅವನ ಹೆಸರು ತರಬೇಕು ಮಗಳ ನೀನು ಅಪ್ಪ ನಾನು ಚಲೋ ತೆಗಿತೀನಿ ನಾನೊಂದು ದೊಡ್ಡ ಡಾಕ್ಟರ್ ಆಗ್ತೀನಪ್ಪ ಆಯ್ತು ಮಗಳ ಆಯ್ತು ದೊಡ್ಡ ಡಾಕ್ಟರ್ ಆಗ ತಮ್ಮ ತಂಗಿ ನೋಡ್ಕೊ ನಮ್ಮನ್ನ ನೋಡ್ಕೊ ಒಟ್ಟೆ ಚಲೋ ಓದ್ಬೇಕು ಮಗಳ ನೀನು ಅಪ್ಪ ನಾವು ಚಲೋ ಓದ್ತೀವಿ ಹ್ಞೂನವ ನನ್ನ 3 ಮಕ್ಳು ಬಂಗಾರದಂತವು ಚಲೋ ಹೊತ್ನಿಗೂ ದೊಡ್ಡ ಆಫೀಸರ್ ಆಗ್ಬೇಕು ನೀವು 3 ಮಂದಿ ನಿಮ್ಮ ಅವನ ಗತಿ ಕರ್ಕರ ಹರ್ಕೊಳಂಗೆ ಆಗಬಾರ್ದು ಅಪ್ಪ ಶಾಲೆಗೆ ಹೊತ್ತಾತು ಹೋಗ್ಬರ್ತೀನಿ ನನ್ನ ಬಂಗಾರ ಸಾಲಿಗೆ ಹೊಂಟು ನಿಂತೈತಿ ಇವ ನಾನು ಇವತ್ತು ಕನಸು ಏನು ತಿಳಿವಲ್ತೆ ಇವ 2 ಕಣ್ಣು ಸಾಲವಲ್ಲ ನನ್ನ ಮಗಳು ಸಾಲಿಗೆ ಹೊಂಟದ್ದು ನೋಡಕ್ಕೆ ಹೋಗ್ಬರ್ರಿ ನಾನು ಆಮೇಲೆ ಮಾಸ್ತರ್ನ ಬಂದು ದಿನ ಅಡ್ಮಿಷನ್ ಅದು ಅಂತೆಲ್ಲ ನಾ ಮಾತಾಡ್ತೀನಿ ಅಂತೂ ನನ್ನ ಮಗಳು ಸಾಲಿಗೆ ಹೋತವ ಈ ಮನೆಯಂಗೆ ಪಡ್ಪಾಟ್ಲ ದಿನ ಬೆಳಗರದ್ರೆ ಕೆಲಸ ರಾತ್ರಿ ಕಣ್ಣಿಗೆ ಇದ್ರಲ್ಲ ಬೆಳಗರದ್ಲಿ ಮತ್ತೆ ಒಟ್ಟ ಬಡಿಯೋದು ಓಡಿಸ್ಕೊಂಡು ನನ್ನ ಮಗಳು ಏನು ಕಷ್ಟಪಡ್ತಿದ್ದೆ ವಾ ದೇವ್ರೆ ಇವತ್ತು ಯಾವ ದೇವ್ರ ಬುದ್ಧಿ ಕೊಟ್ಟು ನನ್ನ ನೇತಿಗೆ ಸಾಲಿ ಕಳಿಸಿಲ್ಲ ನನ್ನ ಮಗಳನ್ನ ಹಿಂಗೆ ನನ್ನ ನೇತಿ ಹಿಂಗೆ ಇರಲಪ್ಪ ಯಪ್ಪ ದೇವ್ರೆ ಚಂದಾಗಿ ನನ್ನ ಮಗಳು ಓದಿ ಒಂದು ಚಲೋ ದೊಡ್ಡ ಏನೋ ಆಫೀಸರ್ ಆಗಲಿ ನನ್ನ ಮೊದಲೇ ಮಗಳು ಕಷ್ಟ ತಪ್ಪಿದ್ರೆ ಸಾಕಪ್ಪ ದೇವ್ರೆ ಯಪ್ಪ ದೇವ್ರೆ ಅಂತೂ ಇಂತೂ ಲಕ್ಷ್ಮಿ ಶಾಲೆಗೆ ಹೋದಲ್ಲ ನನಗೂ ಅವರಪ್ಪಳ ಮುಂದೆ ಜಗ್ಗಿ ದುಃಖ ಬರಕತ್ತಿತ್ತು ಹಂಗಾದ್ರೆ ಇನ್ಮೇಲೆ ರೇಣವೇನು ಲಕ್ಷ್ಮಿ ಕಾಟ ಕೊಡಲ್ಲ ಹಂಗಿದ್ರೆ ಏನು ಕೊಡಕ್ಕೆ ಸಾಧ್ಯನೇ ಇಲ್ಲ ಹುಷಪ್ಪ ಅಂತೂ ಇಂತೂ ನಾವು ಬಂದು ಕರೆ ಜೈಸಾಲಿ ಆದ್ವಿ ಹೆಂಗಿದ್ರೆ ನಡಿ ವಾಪಸ್ ನಾವು ಎಲ್ಲಿ ಬಂದಿದ್ವಿ ಅಲ್ಲಿಗೆ ಹೋಗೋಣ ನಡಿ